ಇನ್ನು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನ ಟಿಕೆಟ್ ಕೂಡ ಕನ್ಫರ್ಮ್ ಆಯಿತು. ಈ ನಡುವೆ ಪತ್ನಿಗಾಗಿ ನಟ ಶಿವರಾಜ್ ಕುಮಾರ್ ಕಸರತ್ತು ನಡೆಸ್ತಾ ಇದ್ದಾರೆ. ಗೀತಾ ಶಿವರಾಜ್ ಕುಮಾರ್ಗೆ ಚಲನಚಿತ್ರ ನಿರ್ಮಾಪಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಬಂಗಾರಪ್ಪರ ವರ್ಚಸ್ಸು ಇರುವಂತಹ ಶಿವಮೊಗ್ಗದಿಂದ ಈಗಾಗಲೇ ಗೀತಾ ಶಿವರಾಜ್ ಕುಮಾರ್ ಅವರು ಲೋಕಸಭೆ ಕಣಕ್ಕೆ ಇಳಿದಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ರನ್ನ ಒಮ್ಮೆ ಎಂಪಿಯಾಗಿ ನೋಡಬೇಕು ಅಂತ ಶಿವರಾಜ್ ಕುಮಾರ್ ಅವರು ಕೂಡ ತಮ್ಮ ಮನದಾಳದ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ತಮ್ಮ ಪತ್ನಿಯ ಪರವಾಗಿ ಇದೀಗ ಪ್ರಚಾರಕ್ಕೆ ಇಳಿಯಲು ಶಿವಣ್ಣ ಅವರು ಕೂಡ ಸಿದ್ಧವಾಗ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ. ಇದೇ 20ನೇ ತಾರೀಕಿನಂದು ಗೀತಾ ಶಿವರಾಜ್ ಕುಮಾರ್ ಜೊತೆಯಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗಕ್ಕೆ ತೆರಳಲಿದ್ದಾರೆ. ಈ ನಡುವೆ ಅವರು ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇದೆ. ವಾಣಿಜ್ಯ ಮಂಡಳಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಪೊಲಿಟಿಕಲ್ ಒಂದು ಇದಕ್ಕೆ ಎಲೆಕ್ಷನಿಗೆ ನಾನು ನಿಲ್ತಾ ಇರಬೇಕಾದ್ರೆ ಇದು ಯಾವ ಸಂಘದಿಂದನೂ ಯಾರಿಗೂ ಸಪೋರ್ಟ್ ಇಲ್ಲಿವರೆಗೂ ಮಾಡಿದ್ದಿಲ್ಲ. ಬಟ್ ಈ ಸರಿ ಮಾಡಿದ್ದಾರೆ. ಅದರಿಂದ ನಾನು ಅವ್ರಿಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. NM ಸುರೇಶ್ ಅವ್ರಿಗೆ ಮತ್ತು ಎಲ್ಲರೂ ವಿತರಕರ ಸಂಘ, ಪ್ರದರ್ಶಕರ ಸಂಘ ಎಲ್ಲರಿಗೂ. ಇನ್ನು ಶಿವಮೊಗ್ಗದಲ್ಲಿ ನಾನು ಒಂದು 10 ವರ್ಷದಿಂದ ಒಂದು ಎಲೆಕ್ಷನ್ ಫೇಸ್ ಮಾಡಿದೆ. ತಮ್ಮ ಯಾವಾಗಲೂ ನನ್ನ ಜೊತೆಗಿದ್ರಲ್ಲಿ ಇದ್ದು ಅದರಲ್ಲಿ ನಾನು ಏನೇ ಮಾಡಿದ್ರೂ ಏನೇ ಕಲ್ತಿದ್ರೂ ಮಧುನಿಂದನೇ ಕಲ್ತಿರೋದು ನಾನು. ಅಲ್ಲಿ ಶಿವಮೊಗ್ಗದಲ್ಲಿ ನಾನು ಫಸ್ಟ್ ಎಲೆಕ್ಷನ್ಗೆ ನಿಂತಾಗ ನನಗೆ ನಮ್ಮ ತಾಯಿ ಮಾತಾಡಿದ್ರು. ಅವ್ರಿಗೆ ಅವಾಗ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ. ಅವ್ರಿಗೆ ಕೇಳಿದಾಗ ನಾನು ಶಿವರಾಜ್ ಕುಮಾರ್ ಅವರಿಬ್ಬರು ಇದ್ವಿ, ಜೊತೆಲೇ ಇದ್ವಿ. ಅವ್ರ ಹತ್ರ ಮಾತಾಡಬೇಕಾದ್ರೆ ಅವರು ಹೇಳಿದಾಗ ನನಗೇನು ಅನ್ನಿಸ್ಲಿಲ್ಲ. ನನಗೇನು ಈ ಭಯ ಅದೆಲ್ಲ ಏನೂ ಆಗಲ್ಲ ಎಲೆಕ್ಷನಿಗೆ ನಿಲ್ಲೋದು ವಿಷಯಕ್ಕೆ. ಅದಕ್ಕೆಲ್ಲ ನಾನು ಏನಕ್ಕೂ ಹೆದರೋದೇ ಇಲ್ಲ. ನಾನು ಇನ್ಫ್ಯಾಕ್ಟ್ ಲಾಸ್ಟ್ ಎಲೆಕ್ಷನಲ್ಲಿ ಕೆಲವ್ರನ್ನ ಹೆದರಿಸ್ಬಿಟ್ಟೇ ಬಂದ್ವಿ ಅಂತ ಕಾಣುತ್ತೆ ನಾವು. ಸೊ ಈ ಎಲೆಕ್ಷನ್ ಕೂಡ ನಾನು ಧೈರ್ಯವಾಗಿ ಹೋಗಿ ಮಾಡ್ತೀನಿ. ನಾನು ಆಮೇಲೆ ಗೆಲ್ತೀನಿ ಅನ್ನೋ ನಂಬಿಕೆ ಅಂತೂ ಇದೆ. ಆದರೆ ನಾನು ಎಲ್ಲರಿಗೂ ಈಗ ಹೇಳ್ದಂಗೆ ನಾನು ಚಲನಚಿತ್ರಕ್ಕೆ ವಾಯ್ಸ್ ಆಗಿ ನಿಂತ್ಕೋಬೇಕಂದ್ರೆ ನಾನು ಗ್ಯಾರಂಟಿ ಅದನ್ನ ಮಾಡ್ತೀನಿ. ನಿರ್ಮಾಪಕರ ಸಂಘ ಇವತ್ತು ಅನಿಸ್ತಾ ಇದೆ ಒಂದು ಫುಲ್ಫಿಲ್ಮೆಂಟ್ ಇದೆ. ಅಪ್ಪಾಜಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಸಿನಿಮಾ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಅಂತ. ಬರೀ ಆ್ಯಕ್ಟ್ ಮಾಡೋರು ಮಾತ್ರ ಅಲ್ಲ, ಇಲ್ಲ ಪ್ರೊಡ್ಯೂಸರ್ ಮಾಡೋರು ಡೈರೆಕ್ಷರ್ ಅವ್ರು ಮಾತ್ರ ಅಲ್ಲ, ಅಂದರೆ ಅದರಲ್ಲಿ ಪ್ರದರ್ಶಕರು ಬರ್ತಾರೆ, ವಿತರಕರು ಬರ್ತಾರೆ. ಸೊ ಎಲ್ಲರೂ ಸೇರಿದಾಗಲೂ ಒಂದು ಕುಟುಂಬ ಆಗ್ತೀನಿ. ಇಡೀ ಕುಟುಂಬ ಇವತ್ತು ಗೀತನ ಪರವಾಗಿ ನಿಂತಿದೆ ಅಂದರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ವಿ ಆರ್ ಬ್ಲೆಸ್ಡ್ ಟು ಬಿ. ತುಂಬ ಹಾನರ್ ಆಗ್ತಾ ಇದೆ ಎಲ್ಲರೂ ಬಂದಿರೋದು. ಸಾರಾ ಗೋವಿಂದ ಅವರು, ಥಾಮಸ್ ಡಿಸಾಗು, ಚಂದ್ರಶೇಖರ್ ಅವರಿದ್ದಾರೆ, ಚಿನ್ನಪ್ಪಮ್ಮ ಇದ್ದಾರೆ, ಸುರೇಶ್ ಅವರಿದ್ದಾರೆ, ಬಣ್ಕರ್ ಇದ್ದಾರೆ, ಸಾಕಷ್ಟು ಸ್ನೇಹಿತರು ಬಂದಿದ್ದಾರೆ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಆ್ಯಂಡ್ ನಾನು ಹೇಳೋದಷ್ಟೇ ಒಂದೇ ಗೀತನ್ಗೆ, ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅಷ್ಟೇ. ಯಾವಾಗಲೂ ವಿಲ್ ಇಟ್ಕೊಂಡು ಹೋಗ್ಬೇಕಷ್ಟೇ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ಲ. ಎಕ್ಸ್ಪೀರಿಯನ್ಸ್ ಅನ್ನೋದೇ ಹೊಸತನ ಹುಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲ ವರ್ಲ್ಡ್ ಎಷ್ಟು ಜನ ಇರ್ತಾರೋ ಅವರು ಅಷ್ಟೇ ಹೊಸತನ ಹುಡ್ಕೊಂಡು ಹೋದಾಗಲೇ ಒಂದು ಹೊಸ ರೂಪ ಸಿಗುತ್ತೆ. ಅಷ್ಟೇ ಕೇಳ್ಕೊಳ್ಳೋದಿತ್ತು. ಇದರಲ್ಲಿ ನಾನು ಆಲ್ರೆಡಿ ಪಳಗಿದ್ರೆ ಮಾತ್ರ ಸಾಲದು. ನಾವು ಪಳಗಿದ್ರೆ ಸಾಲದು. ಯಾವಾಗಲೂ ಒಂದು ಭರವಸೆ ಬೇಕು, ಒಂದು ನಂಬಿಕೆ ಬೇಕು, ಒಂದು ಟ್ರಸ್ಟ್ ಬೇಕು. ಇವ್ರು ಮಾಡ್ತಾರೆ ಕಣೆಯ ಅನ್ನೋ ಒಂದು ಭರವಸೆ ಬಂದುಬಿಟ್ರೆ ಆಟೋಮೆಟಿಕ್ ಆಗುತ್ತೆ. ಇಟ್ ಇಸ್ ನಾಟ್ ದ ಎಕ್ಸ್ಪೀರಿಯನ್ಸ್ ವಿಚ್ ಕೌಂಟ್ಸ್. ಇಟ್ ಇಸ್ ಆಲ್ವೇಸ್ ಗುಡ್ ಹಾರ್ಟ್. ನಾ ಮಾಡ್ತೀನಿ ಅಂತ ಒಂದು ನಂಬಿಕೆ. ಅದನ್ನು ನಾವು ಜನಗಳಿಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು ಅಷ್ಟೇ. ನೋಡ್ತೀನಿ ಏನಿಲ್ಲ. ನಾನು ಹೇಳಿದಷ್ಟೇ ಗೀತನಿಗೆ, ಗೋ ಹೆಡ್,